ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ನೆರೆದಿರುವಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮೀಯ ನಮಸ್ಕಾರಗಳು. ಕಾರ್ಯಕ್ರಮದ ಆರಂಭದಲ್ಲೇ ಎಲ್ಲರನ್ನೂ ಕೂಡ ರತ್ನಗಳು, ಜ್ಞಾನಿಗಳು ಅಂತೆಲ್ಲ ಕರೆದು ನನಗೆ ಒಂಥರ ಒತ್ತಡ ಉಂಟಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಇದು ಮೊದಲ ಬಾರಿಗೆ ನಾನು ವೇದಿಕೆಯಲ್ಲಿ ಈ ರೀತಿ ಮಾತಾಡಲಿಕ್ಕೆ ನಿಂತಿದ್ದೀನಿ. ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಹಿಂದೆ ನಾನು ತುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ, ನಮ್ಮ ಕುಂಟಿನಿಯವರು ಹೇಳಿದ ಹಾಗೆ. ಬಟ್ ಕೊನೆಗೆ ನನಗೇನು ಅನಿಸಿತು ಅಂತ ಹೇಳಿದ್ರೆ, ನೀವು ಮಾತಾಡ್ತಾ ಹೇಳೋದ್ರಲ್ಲಿ ಹೆಚ್ಚು ಇಷ್ಟಪಡ್ತೀರಿ, ಕೇಳೋದ್ರಲ್ಲಿ ಬಹಳ ವ್ಯವಧಾನ ನಮಗೆ ಕಡಿಮೆ ಇರುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ನನಗೆ ಕೇಳಿಸ್ಕೊಳ್ಳೋದ್ರಲ್ಲಿ ಹೆಚ್ಚು ಆಸಕ್ತಿ ಇರೋದರಿಂದ ಈ ಕಾರ್ಯಕ್ರಮಕ್ಕೆ ನಾನು ಜಮೀಲ್ ಅವರು ಕರೆದಾಗ ಒಪ್ಕೊಂಡದ್ದು. ಇಲ್ಲಿ ಇರಲಿಕ್ಕೆ ಮುಖ್ಯ ಕಾರಣ, ನಾನು ಆಗಲೇ ಹೇಳಿದ ಹಾಗೆ, ಕುಂಟಿನಿಯವರ ಕುರುಡು ಪ್ರೀತಿ. ಅವ್ರದ್ದು ಕುರುಡು ಪ್ರೀತಿ ಯಾಕಂತ ಹೇಳಿದರೆ, ಅವರೊಂದು ಕಥಾಕೂಟ ಅಂತ ಮಾಡಿದ್ದಾರೆ. ಆ ಕಥಾಕೂಟದಲ್ಲಿ ಬಹಳ ಉದಯೋನ್ಮುಖ ಪ್ರತಿಭೆಗಳು, ಬರೆಯುವವರು, ತಿಳುವಳಿಕೆ ಇರುವವರು, ವಿಮರ್ಶೆ ಮಾಡುವವರು ಎಲ್ಲರೂ ಇದ್ದಾರೆ. ಅದ್ರ ಜೊತೆಗೆ ನನ್ನನ್ನು ಕೂಡ ಸೇರಿಸಿದ್ದಾರೆ. ಮತ್ತು ಒಂಥರ ಅವರು ಹೆಡ್ ಮಾಸ್ಟರ್ ಇದ್ದಾಗೆ, ಅವರು ಭಾಳ ಸ್ಟ್ರಿಕ್ಟ್. ಅವರು ಪತ್ರಿಕೋದ್ಯಮದಲ್ಲಿದ್ದಾಗ ನನಗೆ ಅವರ ಪರಿಚಯ ಆದದ್ದು. ಆವಾಗಲೂ ಹಾಗೆ ಅವರು ಮತ್ತು ರಂಜನ್ ಅಂತ ಒಬ್ಬರು ಪತ್ರಕರ್ತರಿದ್ದರು. ಈ ಸ್ವಜನ ಪಕ್ಷಪಾತ ಹೇಗೆ ನಡೀತದೆ ಅಂತ ಹೇಳೋದಕ್ಕೆ ನಾನು ಹೇಳ್ತಿರೋದು, ಅವರನ್ನು ಹೊಗಳೋಕ್ಕಲ್ಲ. ಅದರಲ್ಲಿ ಯಾರು ನೀರಸ ಇರ್ತಾರೆ, ಭಾಗವಹಿಸೋದಿಲ್ಲ, ಅವರನ್ನು ಅವ್ರು ಕಿತ್ತಾಕ್ತಾರೆ. ಆ ಕಿತ್ತಾಕೋದು ಕೂಡ ಬಹಳ ಕ್ರೂರವಾಗಿ ಕಿತ್ತಾಕ್ತಾರೆ. ಅವನಿಗೆ ಗೊತ್ತೇ ಇರೋದಿಲ್ಲ ಅವನನ್ನು ಕಿತ್ತಾಕಿದ್ದಾರೆ ಅಂತೇಳಿ. ಬಟ್ ನಾನು ಯಾವಾಗಲೂ ಕಾಯ್ತಾ ಇರೋದು, ನನ್ನನ್ನು ಯಾವಾಗ ಕಿತ್ತಾಕ್ತಾರೆ. ಬಟ್ ಅವರು ಗ್ರೂಪ್ ಚೇಂಜ್ ಮಾಡಿದಾಗ ಅದರ ಏನು ಚೇಂಜ್ ಮಾಡಿದ್ರು ನನ್ನನ್ನು ಅವರು ಕಿತ್ತಾಕಲ್ಲ. ಅದರಲ್ಲಿ ನಮ್ಮ ಹಾಗೆ ಇದ್ದವರನ್ನು ಕೂಡ ಕಿತ್ತಾಕಿದ್ದಾರೆ ಅವರು. ಸೊ ನನಗೆ ಅನಿಸೋದು, ಬಟ್ ನನಗೆ ಅದರಿಂದ ಬಹಳ ಉಪಯೋಗ ಆದದ್ದೇನಂತ ಹೇಳಿದರೆ, ನಾನು ಓದಿರುವುದು ವಿಜ್ಞಾನ. ನನಗೆ ನೀವು ಕೆಮಿಸ್ಟ್ರಿಯಲ್ಲಿ ಕೇಳಿದರೆ ತುಂಬ ಜ್ಞಾನ ಇದೆ. ನಾನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಪಬ್ಲಿಕೇಶನ್ಸ್ ಅಂತ ನಾವು ವಿಜ್ಞಾನದಲ್ಲಿ ಏನು ಹೇಳ್ತೀವಿ ಅದೆಲ್ಲ ಮಾಡಿದ್ದೀನಿ. ಬಟ್ ಆಡಳಿತದಲ್ಲೂ ಕೂಡ ಸ್ವಲ್ಪ ಮಟ್ಟಿನ ತಿಳುವಳಿಕೆ, ಜ್ಞಾನ ಎಲ್ಲವೂ ಕೂಡ ವಿಶೇಷ ಜ್ಞಾನ ಅಂತಲ್ಲ, ಈ ಸರ್ವೀಸ್ನಿಂದಾಗಿ ತಿಳ್ಕೊಂಡಿದ್ದೀನಿ. ಆದರೆ ಈ ಸಾಹಿತ್ಯ ಅಂತ ಹೇಳಿದ್ರೆ ಏನು, ಜನ ಏನು ತಿಳ್ಕೊಳ್ತಾರೆ ಅಂತ ಹೇಳುವಂಥದ್ದು ನಮಗೆ ನಮ್ಮದೇ ಆದಂಥ ರೀತಿಯಲ್ಲಿ ಗೊತ್ತಾಗುತ್ತೆ. ಈಗ ನೀವೊಂದು ಜಿಲ್ಲಾಧಿಕಾರಿ ಆದರೆ ಆ ಜಿಲ್ಲೆ ಏನು, ಜಿಲ್ಲೆಯ ಜನರು ಏನು, ಜಿಲ್ಲೆಯ ಜನರು ಹೇಗೆ ವ್ಯವಹರಿಸ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ ಗೊತ್ತಾಗ್ತದೆ. ಬಟ್ಟು ತಿಳುವಳಿಕೆ ಇದ್ದವರು, ನನಗೆ ತಿಳಿದ ಹಾಗೆ ಈ ಸಮಾಜದಲ್ಲಿ ಒಂದು 5% ಜನ, ಈಗ ನೀವು ಆಂಗ್ಲ ಮಾಧ್ಯಮ ಪತ್ರಿಕೆ ಓದುವವರ ಸಂಖ್ಯೆ ನೋಡಿದರೆ ಬಹಳ ಕಡಿಮೆ ಇದೆ. ಬಟ್ ಅವರು ಜಗತ್ತನ್ನು ಡಿಕ್ಟೇಟ್ ಮಾಡ್ತಾರೆ. ಅದೇ ರೀತಿ ನಾವು ನಡೆಯುವಂಥ ದಾರಿ, ಅವರೊಂದು ಪುಸ್ತಕ ಬರೆದಿದ್ದಾರೆ, ಓನ್ಲಿ ಪಾಲಿಟಿಕ್ಸ್ ಅಂತ. ನನಗೆ ಅದನ್ನು ಓದುವಾಗ ಹೆದರಿಕೆ ಆಯ್ತಿಲ್ಲ, ನನ್ನದಿದೆ ಅದರಲ್ಲಿ ಅಂತ ಹೇಳಿ. ಸೊ ನೀವು ನಮ್ಮನ್ನು ನೋಡುವ ದೃಷ್ಟಿ, ಎಸ್ಪೆಷಲಿ ಆಡಳಿತ ನಡೆಸುವವರನ್ನು, ಅದು ಜನಪ್ರತಿನಿಧಿಗಳಿರ್ಬೋದು, ನನ್ನಂಥ ಅಧಿಕಾರಿಗಳಿರ್ಬೋದು, ಅದು ಬಹಳ ಬೇರೆ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಅದರ ಬಗ್ಗೆ ನಾನಿಲ್ಲಿ ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ, ಸರಿ ತಪ್ಪು ಅಂತ. ಸೊ ಆ ದೃಷ್ಟಿಯಲ್ಲಿ ನನಗೆ ಆ ಕೂಟದಲ್ಲಿ, ಅವರು ಕೂಡ ಹೆಚ್ಚಿನವರು ಓದದೇ ಇರ್ಬೋದು, ಬಟ್ ನಾನು ಒಂದು ಮೆಸೇಜನ್ನು ಕೂಡ ಓದದೇ ಇರುವುದಿಲ್ಲ. ಸೊ ಆ ಮೂಲಕವಾಗಿ ನನಗೆ ಜಮೀಲ್ ಅವರು ಪರಿಚಯ ಆದದ್ದು. ನಾನು ಅವರನ್ನು ನೋಡಲಿಲ್ಲ. ಯಾವಾಗಲೂ ನನಗೆ ಅನಿಸುತ್ತೆ ಸಾಹಿತ್ಯವನ್ನು ನೋಡಬಾರ್ದು ಅಂತ, ನೋಡದೆ ಓದಬೇಕು ಅವನನ್ನಂತ. ಇಲ್ಲಿ ಕುಳಿತವರು ನನಗೆ ಜಗದೀಶ್ ಶರ್ಮ ಅವರು ಗೊತ್ತಿದೆ, ಬಟ್ ನಾನು ಕುಂಟಿನಿಯವರನ್ನು ಕೂಡ ಓದಿರೋದು ಅವರು ಯಾರು ಅಂತ ಗೊತ್ತಿಲ್ಲದೇ ಇದ್ದಾಗ. ನಮ್ಮ ಊರಿನ ಪಕ್ಕದಲ್ಲಿ ಒಂದು ಕುಂಟಿನಿ ಅಂತ ಹೇಳೋದು ನನಗೆ ತಿಳಿದ ಹಾಗೆ ಜಾಗದ ಹೆಸರು ಅಂತ ಅಂದ್ಕೊಳ್ಳೋದು. ನಮ್ಮೂರಿನ ಪಕ್ಕದಲ್ಲಿ ಒಂದು ಕುಂಟಿನಿ ಅಂತ ಇತ್ತು. ಸೊ ಯಾವಾಗಲೂ ಕತೆ ಬಂದಾಗ, ಮತ್ತು ಅವರೊಂದು ವಿಚಿತ್ರವಾಗಿ ಬರಿತೀರಿ ನೀವು, ನಿಮ್ಮ ಬರವಣಿಗೆಯನ್ನು 2 ಸರಿ ಓದಬೇಕಾಗತ್ತೆ ಅರ್ಥ ಆಗಬೇಕಾದ್ರೆ. ನನಗೆ ಅವರು ಬಹಳ ಇಷ್ಟ, ಅವರ ಬರವಣಿಗೆ. ಸೊ ಆ ರೀತಿ ನಾನು ಅದನ್ನು ಆ ಕಾಲದಲ್ಲಿ ನನಗೆ ಅರ್ಥ ಆಗುವಷ್ಟು ಓದಿದರ ಜೊತೆಗೆ ಈ ನಮ್ಮವರು ಅಂತ ಹೇಳುವ ಒಂದು ಹುಚ್ಚಿರ್ತದೆ ಯಾವಾಗಲೂ. ಸೊ ನಾನು ಓದ್ತಾ ಇದ್ದದ್ದು ಅವನು ನಮ್ಮ ಪಕ್ಕದ ಊರಿನವನು ಅಂತ ಹೇಳೋ ದೃಷ್ಟಿಯಲ್ಲಿ. ಬಟ್ ನಾನು ಪುತ್ತೂರಿಗೆ ಹೋದಾಗ ನನಗೆ ಪರಿಚಯ ಆದದ್ದು ಕುಂಟಿನಿಯವರು. ಸೊ ಆ ರೀತಿಯಲ್ಲಿ ಜಮೀಲ್ ಅವರು ಅವರ ಸಮಾವೇಶಗಳಲ್ಲಿ ಅಲ್ಲಿ ಇಲ್ಲಿ ಮತ್ತು ಹೆಚ್ಚಿನವರನ್ನು ಕೂಡ ಇವರು ಮತ್ತು ಜೋಗಿಯವರು ಸೇರಿ, ನಾನದರಲ್ಲಿ ಹೆಚ್ಚು ಇಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಎಲ್ಲವೂ ಕೂಡ ಪ್ರಾದೇಶಿಕತೆ ಪಡ್ಕೊಳ್ತದೆ. ನಮ್ಮ ಮಂಗಳೂರಿನವರು ಅಂತ ಹೇಳಿದ್ರೆ ನಾನು ಸ್ವಲ್ಪ ಯಾವಾಗಲೂ ದೂರ,
ಆ ದೃಷ್ಟಿಯಲ್ಲಿ ಅವರ ಸಮಾವೇಶಗಳಿಗೆ ಅಲ್ಲಿ ಇಲ್ಲಿಗೆಲ್ಲ ಹೋಗದೇ ಇದ್ದರೂ ಕೂಡ ಹೆಚ್ಚಿನವರನ್ನು ಪ್ರೇರೇಪಿಸಿ ಬರೆಸಿ ಅಲ್ಲಿರುವಂಥ ಹೆಚ್ಚಿನವರ ಪುಸ್ತಕಗಳು ಕೂಡ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಆ ರೀತಿಯಲ್ಲಿ ಜಮೀಲ್ ಅವರ ಬಗ್ಗೆ ನನಗೆ ಕಥಾಕೂಟದಲ್ಲಿ ಗೊತ್ತಾಗಿರುವಂಥದ್ದು. ಮತ್ತು ಮೊದಲ ಬಾರಿಗೆ ಮೊನ್ನೆ ಅವ್ರು ನನ್ನನ್ನು ಯಾರಾದರೂ ನನಗೆ ಕರೆದ್ರೆ ಅವರು ನನಗೆ ಫೋನಲ್ಲಿ ಹೇಳಿದರೆ ಸಾಕಾಗುತ್ತೆ, ಬಂದು ನನ್ನನ್ನೆಲ್ಲ ಕರೆಯೋದು, ನಾನು ಅದನ್ನು ಎಕ್ಸ್ಪೆಕ್ಟು ಮಾಡಲ್ಲ ಮತ್ತು ನಿರೀಕ್ಷೆ, ಬಟ್ ಬಂದಿದ್ದರು ಅವರು ನನಗೆ ವಿಶೇಷವಾಗಿ ಕರೀಲಿಕ್ಕೆ ಅಂತೇಳಿ ಒಂದು ಅರ್ಧ ಗಂಟೆ ಮಾತಾಡಿದರು. ನಾವು ಕೂಡ ಅಧಿಕಾರಿಗಳಾಗಿ ಬೇರೆ ಬೇರೆ ಸಂಸ್ಥೆ ನಡೆಸ್ತೇವೆ, ಅದು ನಮ್ಮದಲ್ಲದೇ ಇರ್ಬೋದು. ನಿಮ್ಮ ಪರವಾಗಿ ಸರ್ಕಾರದಲ್ಲಿ ಈಗ ನಾನಿರುವಂಥ ಸಂಸ್ಥೆಯಲ್ಲಿ ನಾವು 20,000 ಕೋಟಿ ಹಣದ ವ್ಯವಹಾರ ಮಾಡ್ತೀವಿ, ಅದು ಬಜೆಟ್ ಮೂಲಕವಾಗಿ. ಸೊ ಒಂದು ಸಂಸ್ಥೆಯನ್ನು ಕಟ್ಟೋದು ಮತ್ತು ಅಲ್ಲಿರುವಂಥ ಸವಾಲು ಮತ್ತು ಅಲ್ಲಿರುವಂಥ ರಿಸ್ಕ್ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಮೆಟ್ಟಿ ನಿಂತುಕೊಂಡು ಈಗ ಪ್ರಕಾಶನ ಸಂಸ್ಥೆಗಳನ್ನು ನಡೆಸುವಂಥದ್ದು ಬಹಳ ಕಷ್ಟ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಬಟ್ ನಾನು ಅವ್ರ ಹತ್ರ ಮಾತಾಡಿದಾಗ ನನಗೆ ಕಂಡದ್ದು ಅವರ ಆತ್ಮವಿಶ್ವಾಸ ಒಂದು ಮತ್ತು ಕ್ರಿಯೇಟಿವಿಟಿ. ಈ ಟ್ರಾನ್ಸಿಷನ್ ಫೇಸಲ್ಲಿ ಈಗ ನಾವು ಡಿಜಿಟಲ್ ಅಂತ ಹೇಳ್ತೀವಿ ಅಥವಾ ತಂತ್ರಜ್ಞಾನ ಬಹಳ ಮುಂದೆ ಹೋಗಿದೆ ಮತ್ತು ವಿಚಿತ್ರ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ. ನಾವು ಚಿಕ್ಕವರಿದ್ದಾಗ STD ಬೂತ್ ನೋಡ್ತಾ ಇದ್ವಿ, ಇವತ್ತು ಎಲ್ಲಿದೆ ಅದು? ಇನ್ನು ಮುಂದೆ ಓದಿದಾಗ ಹೆದರಿಕೆ ಆಗುತ್ತೆ, ಫೋನೇ ಬೇಡ, ನಿಮ್ಮ ತಲೆಯಲ್ಲೇ ಇಲಾನ್ ಮಸ್ಕ್ ಏನೋ ಮಾಡ್ತಾ ಇದ್ದಾರೆ, 10 ವರ್ಷದ ನಂತರ ಫೋನೇ ಇರಲ್ಲ ಅಂತ ಹೇಳ್ತಾರೆ. ಸೊ ಇಂಥ ಬದಲಾವಣೆಯ ಕಾಲಘಟ್ಟದಲ್ಲಿ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಅವನಿಗೆ ಒಂದು ಕ್ರಿಯಾಶೀಲತೆ ಇರಬೇಕು ಮತ್ತು ಕ್ರಿಯೇಟಿವಿಟಿ ಇರಬೇಕು. ಸೊ ನಾನು ಜಮೀಲ್ ಅವರ ಹತ್ರ ಮಾತಾಡಿದಾಗ ನಾನು ಅದನ್ನೇ ಕೇಳಿದೆ ಅವರಿಗೆ, ಈಗ ಯಾರು ಪುಸ್ತಕ ಓದ್ತಾರೆ ಅಥವಾ ಇದರ ಫ್ಯೂಚರ್ ಹೇಗಿರ್ಬೋದು ಅಂತ ಹೇಳಿದರೆ ಅವರು ಮೋರ್ ಕಾನ್ಫಿಡೆಂಟ್ ಆಗಿದ್ದಾಗೆ ಅಂತ ನನಗೆ ಅನಿಸಿತು. ಸೊ ಈ 16 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸುವಂಥದ್ದು ಮತ್ತು ಅದರಲ್ಲಿ ನಾವೀನ್ಯತೆ ಮತ್ತು ಹೊಸತನ ಮತ್ತು ಆಸಕ್ತಿ ಉಳಿಸ್ಕೊಂಡು ಹೋಗುವಂಥದ್ದು ನಿಜವಾಗಿ ಅದೊಂದು ಒಬ್ಬೊಬ್ಬನಿಗೆ ಒಂದೊಂದು ಪ್ರತಿಭೆ ಇರ್ತದೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಅವನು ಅದರಲ್ಲೇ ಹೋದರೆ ಅದರಲ್ಲಿ ಅವನು ಶ್ರೇಷ್ಠತೆಯನ್ನು ಪಡ್ಕೊಳ್ತಾನೆ ಅಂತ ಅಂದ್ಕೊಳ್ತೀನಿ. ಈಗ ನಾವಿಲ್ಲಿ ಸೇರಿದ್ದೇವೆ, ನಮಗೆಲ್ಲರಿಗೂ ಕೂಡ ಒಂದು ಗುರುತಿಸುವಿಕೆಯ ಹುಚ್ಚಿರ್ತದೆ ಅಲ್ವಾ? ನಾನು ಅದನ್ನೇ ಕುಂಟಿನಿಯವರ ಹತ್ರ ಈಗ ಮಾತಾಡ್ತಿದ್ದೆ. 60 ದಾಟುವವರೆಗೆ ನಮಗೆ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ. 60 ದಾಟಿದ ನಂತರ ನಮ್ಮನ್ನು ಗುರುತಿಸಬೇಕಾದ್ರೆ ನಾವಾಗಿ ಮುಂದೆ ಹೋಗಬೇಕಾಗುತ್ತೆ. ಸೊ ನಮಗೆ ಯಾವುದರಲ್ಲಿ ಪ್ರತಿಭೆ ಇದೆ ನಾವು ಅದರಲ್ಲೇ ಮುಂದೆ ಹೋಗುವ ಅವಕಾಶ ಸಿಕ್ಕಾಗ ಖಂಡಿತವಾಗಿ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ. ಮತ್ತು ಶ್ರೇಷ್ಠತೆ ಅಂತ ಹೇಳುವಂಥದ್ದು ನಾನು ಕಂಡುಕೊಂಡ ಹಾಗೆ ಈ ರೀತಿ ಸಮಾಜ ಗುರುತಿಸುವಂಥದ್ದು ಒಂದು, ನಾವು ನಮ್ಮನ್ನು ಗುರುತಿಸಿಕೊಳ್ಳುವಂಥದ್ದು ಒಂದು, ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ನಾವು ನಮ್ಮೊಳಗೆ ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳೋದನ್ನು ಇಟ್ಕೊಳ್ಬೇಕು. ಈಗ ನಾನು ಅಧಿಕಾರಿಯಾಗಿ ನಾನು ಎಷ್ಟು ಪ್ರಸಿದ್ಧಿ ಪಡಿತೇನೆ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಅದು ಒಂದು ಕುಂಟಿನಿ ಹೇಳಿದ ಎಕ್ಸಾಂಪಲ್ನಲ್ಲಿ ನಾನು ಮಂಗಳೂರಿನಲ್ಲಿದ್ದಾಗ ಆ ಕಟ್ಟಡ ತೆಗಿಲಿಕ್ಕೇ ಸಾಧ್ಯ ಇಲ್ಲ ಅಂತಿತ್ತು, ಇಂಪಾಸಿಬಲ್ ಅಂತ. ಸೊ ನಾವು ಅದನ್ನು ಹೇಳಿ ನೋಡಿ ಕುಂಟಿನಿಯವರೇ ಮಾಡಲಿಕ್ಕೆ ಹೊರಟೆ, ರಾಜಕಾರಣಿಗಳೆಲ್ಲ ಬಿಡಲಿಲ್ಲ, ನನ್ನನ್ನು ವರ್ಗಾವಣೆ ಮಾಡಿದ್ದೀರಿ ಅಂತ ಹೇಳೋ ಬದಲು ನಿಮಗೆ ಅದೊಂದು ಸ್ಟ್ಯಾಂಡರ್ಡ್ ಇರಬೇಕು. ನಾನು ಇದನ್ನು ತೆಗೆದ್ರೆ ಅದು ನನ್ನ ಬುದ್ಧಿವಂತಿಕೆಗೆ ಸವಾಲು. ನಮಗೇನಿದೆ ಹೇಳಿ, ನೀವು ಒಬ್ಬ IAS ಅಧಿಕಾರಿ ಅಂತ ಹೇಳಿದ ಕೂಡಲೇ ನೀವು ಅವನಿಗೆ ಗೌರವ ಕೊಡ್ತೀರಿ, ಅವನಿಗೆ ಹೇಗೆ ಇದ್ದರೂ ಕೂಡ ಗೌರವ ಕೊಡ್ತೀರಿ. ಯಾಕಂತ ಹೇಳಿದರೆ ಅವನಲ್ಲಿ ಬುದ್ಧಿವಂತಿಕೆ ಇದೆ ಅಂತೇಳಿ ನಾವು ಅದನ್ನು ಪ್ರೇರೇಪಿಸಿ ಬಿಟ್ಟಿದ್ದೇವೆ. ಇಂಥ ಎಕ್ಸಾಮ್ ಪಾಸ್ ಆದರೆ ಅವನಿಷ್ಟು ಬುದ್ಧಿವಂತ, ನೀಟ್ ಪಾಸ್ ಆದರೆ ಅವನು ಬುದ್ಧಿವಂತ, ಈ ರೀತಿಯಲ್ಲಿ. ಸೊ ಈ ರೀತಿಯ ಒಂದು ನಮ್ಮೊಳಗೆ ಯಾರೂ ತಲುಪಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಎತ್ತರಕ್ಕೆ ನಾನು ಹೋಗುವ ಕೆಪಾಸಿಟಿ ನನ್ನಲ್ಲಿದೆ, ಹೋಗುವ ಪ್ರತಿಭೆ ನನ್ನಲ್ಲಿದೆ, ನಾನು ಅದನ್ನು ತಲುಪ್ತೇನೆ ಅಂತ ಹೇಳುವಂಥದ್ದು ಇದ್ದಾಗ ಯಾವುದೇ ರೀತಿಯ ಸವಾಲುಗಳು ಬಂದರೂ ಕೂಡ ಅದನ್ನು ದಾಟಿ, ಈಗ ನನಗೆ ಎಷ್ಟೋ ಸರಿ ಅನಿಸೋದು, ನಾವು ಕೆಲವು ಕಾನ್ಫ್ಲಿಕ್ಟ್ ಏರಿಯಾವನ್ನು ಹೇಳ್ತೀವಿ, ಈಗ ಗಾಜಾ ಪ್ಯಾಲೆಸ್ತೀನ್ನ ಬಗ್ಗೆ ಹೇಳ್ತೀವಿ, ಅಲ್ಲೂ ಕೂಡ ಜನ ಬದುಕ್ತಾರೆ, ನಮ್ಮ ಹಾಗೆ ಬದುಕ್ತಾರೆ, ನಮ್ಮ ಹಾಗೆ ಅವರಿಗೂ ನಿದ್ದೆ ಮಾಡ್ತಾರೆ, ಮೈಥುನ ಇದೆ, ಊಟ ಮಾಡ್ತಾರೆ, ಅವರು ಕೂಡ ಸಂಸಾರದೊಟ್ಟಿಗೆ ಅವರಿಗೂ ಒಂದು ನಾಳೆ ಬದುಕಬೇಕು ಅಂತ ಹೇಳುವ ಹುಚ್ಚು ಇರ್ತದೆ. ಸೊ ಹೇಗೆ ಬದುಕ್ತಾರೆ ಅವರು? ಸೊ ಆದ ಕಾರಣ ಈ ಉದ್ಯಮದಲ್ಲೂ ಕೂಡ ಈ ಎಲ್ಲ ನಾವೀನ್ಯತೆಗಳು, ತಂತ್ರಜ್ಞಾನ ಇದೆಲ್ಲ ಬಂದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಚಾಕಚಾಕ್ಯತೆ ಮತ್ತು ಒಂದು
ಕಲೆ ಜಮೀಲ್ ಅವರು ಕರಗತ ಮಾಡಿಕೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಆ ದೃಷ್ಟಿಯಲ್ಲಿ 16 ವರ್ಷಗಳ ಕಾಲ ಏನು ಈ ಸಾವಣ್ಣ ಪ್ರಕಾಶನ ನಡೆಸ್ಕೊಂಡು ಬಂದಿದ್ದೀರಿ, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಒಂದಷ್ಟು ಜನರಿಗೆ ನೀವು, ನನಗೆ ಅದು ಇಂಟ್ರೆಸ್ಟ್ ಅಂತ ಮತ್ತು ಖುಷಿ ಅಂತ ಅನಿಸಿದ್ದಷ್ಟೇ, ನೀವೇ ಲೇಖಕರನ್ನು ಪ್ರೇರೇಪಿಸಿ ಅವರಿಂದ ಬುಕ್ ಬರೆಸಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಅದರ ಜೊತೆಗೆ ಅದನ್ನು ವ್ಯವಹಾರವಾಗಿ ಕೂಡ ಯಾವುದೇ ರೀತಿ ಹೆಚ್ಚಿನವರು ನಾವು ನೋಡಿದರೆ ಎಲ್ಲ ಉದ್ಯಮಗಳನ್ನು ಮಾಡ್ತಾ ದುಃಖವನ್ನೇ ಮಾತಾಡ್ತಾರೆ. ಅಲ್ಲಿ ಎಲ್ಲೂ ಕೂಡ ಸಕ್ಸಸ್ ಸ್ಟೋರಿ ಇರೋದಿಲ್ಲ. ಸೊ ಅದನ್ನು ಸಕ್ಸಸ್ಫುಲ್ಲಾಗಿ ಮುಂದೆ ಕೂಡ ನಡೆಸ್ತೇನೆ ಅಂತ ಹೇಳುವ ನಿಮ್ಮ ಬದ್ಧತೆ ಮತ್ತು ನಿಮ್ಮ ಆಸಕ್ತಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಎಲ್ಲ ಪ್ರಯತ್ನಗಳು ಇದೇ ರೀತಿ ಮುಂದುವರಿಲಿ ಮತ್ತು ನಮ್ಮೆಲ್ಲರ ಸಹಕಾರ, ಹಿತೈಷಿಗಳಂತ ಹೇಳುವಂಥದ್ದು ಯಾವಾಗಲೂ ಪ್ರೇರಣೆ ಕೊಡ್ತದೆ ಮತ್ತು ಧೈರ್ಯ ಕೊಡ್ತದೆ ಅಂತ ಅಂದ್ಕೊಳ್ತೀವಿ. ಅದೇ ರೀತಿ ನಾವು ಕೂಡ ನಿಮ್ಮ ಹಿತೈಷಿಗಳಾಗಿ ನಿಮಗೆ ಒಳ್ಳೆಯದನ್ನು ಹಾರೈಸ್ತಾ ಇದ್ದೀನಿ. ಮತ್ತು ಇಲ್ಲಿ 5 ಲೇಖಕರು ತಮ್ಮ ಬರವಣಿಗೆಗಳ ಮೂಲಕ ನನಗೆ ವಿಶೇಷ ಅಂತ ಅನಿಸೋದೇನಂತ ಹೇಳಿದ್ರೆ, ಈಗ ನಾವೆಲ್ಲ ಓದಿ ಬಂದಿದ್ದೀವಿ, ಆಡಳಿತ ನಡೆಸ್ತೀವಿ, ನಾವಾಗಲಿ ಜನಪ್ರತಿನಿಧಿಗಳಾಗಲಿ, ಬಟ್ ಯಾರು ತಮ್ಮ ಜ್ಞಾನದ ಮೂಲಕ ಕ್ರಿಯೇಟ್ ಮಾಡ್ತಾರಲ್ಲ ಅವರು ನಿಜವಾಗಿ ಶ್ರೇಷ್ಠ ಅಂತ ನಾನು ಅಂದ್ಕೊಳ್ತೀನಿ. ನಾನು ಯಾವುದಾದ್ರೂ ಒಂದು ಫಿಲ್ಮ್ ನೋಡಿದ ಕೂಡಲೇ ಕೂಡ ನನಗೆ ಎಷ್ಟು ಒಂದು ಆಸಕ್ತಿ ಅನಿಸುತ್ತೆ ಅಂತ ಹೇಳಿದ್ರೆ, ನೀವಲ್ಲಿ ನೋಡಿದರೆ ಕ್ಯಾಮರಾಮ್ಯಾನ್ ಇರ್ಬೋದು ಅಥವಾ ಡೈರೆಕ್ಟರ್ ಇರ್ಬೋದು, ಅವ್ರು ಯಾರು ನಮ್ಮ ಹಾಗೆಲ್ಲ PhD ಓದಿದವರಲ್ಲ ಅಥವಾ ನಮ್ಮ ಹಾಗೆಲ್ಲ ದೇಶ ವಿದೇಶ ಸುತ್ತಿ ತಮ್ಮ ಜ್ಞಾನವನ್ನು ಪಸರಿಸಿದವರಲ್ಲ. ಅವರ ಆ ಕ್ರಿಯೇಟಿವಿಟಿ, ನೀವು ಯಾವುದೇ ಒಂದು ಸೀನಲ್ಲಿ ಇಡೀ ಅವನ ವ್ಯಕ್ತಿತ್ವವನ್ನು ತೋರಿಸುವಂಥದ್ದು ಕೂಡ ಆ ಕ್ರಿಯೇಟಿವಿಟಿ. ಸೊ ಅದು ಕ್ರಿಯೇಟ್ ಮಾಡುವಂಥದ್ದು ಏನೇ ಇದ್ದರೂ ಕೂಡ ಅದು ನಿಜವಾಗಿ ನನ್ನ ಪ್ರಕಾರ ಶ್ರೇಷ್ಠ ಅಂತ ಅಂದ್ಕೊಳ್ತೀನಿ. ಅದೇ ರೀತಿಯಲ್ಲಿ ಈ ಬರಹಗಾರರು, ನಮಗೆ ಅನಿಸುತ್ತೆ ಈಗ ನಾವು ಇದೇ ಒಂದು ಕಾರ್ಯಕ್ರಮವನ್ನು ನಾವು ಊಹಿಸಿಕೊಳ್ಳೋದು, ಅವರು ಅದನ್ನು ಅಬ್ಸರ್ವ್ ಮಾಡಿ ಬರೆಯುವಂಥದ್ದು ಇದೆಲ್ಲ, ಅದರಲ್ಲಿ ಮತ್ತು ಹೊಸತನವನ್ನು ಹುಟ್ಟಿಸುವಂಥದ್ದು, ಇದು ನಿಜವಾಗಿ ಒಂದು ಶ್ರೇಷ್ಠತೆ ಅಂತ ನಾನು ಅಂದ್ಕೊಳ್ತೀನಿ. ಆ ರೀತಿಯಲ್ಲಿ 5 ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಮತ್ತು ಈಗ ಜಗತ್ತಂತ ಹೇಳಿದರೆ ಹಣದ ಬಗ್ಗೆ ಕೂಡ ಎಲ್ಲದರಲ್ಲೂ ಕೂಡ, ಮತ್ತು ಅದು ಯಾಕೆ ಮುಖ್ಯ ಮತ್ತು ಹೇಗೆ ಅಂತ ಹೇಳೋದ್ರ ಮೂಲಕ, ಅದೇ ರೀತಿಯಲ್ಲಿ ನಮ್ಮ ಹಿಂದಿನ ನಾವು ನಂಬಿಕೊಂಡು ಬಂದಂಥ ಹಿಂದಿನ ಪರಂಪರೆಯ ಆಧಾರದಲ್ಲಿ ಒಂದಷ್ಟು ಕೃತಿಗಳನ್ನು ಬರೆದು ಇಲ್ಲಿ 5 ಜನ ಕೂಡ ತಮ್ಮ ಕೃತಿಗಳ ಮೂಲಕ ನಮ್ಮೆಲ್ಲರಿಗೂ ಕೂಡ ಅವರ ಜ್ಞಾನ ಹಂಚಿಕೊಂಡಿದ್ದಾರೆ. ಅವರೆಲ್ಲರಿಗೂ ಅವರ ಮುಂದಿನ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸಾಗಲಿ ಅಂತ ಹೇಳ್ತಾ, ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಜಮೀಲ್ ಅವರಿಗೆ ಮತ್ತು ಆ ರೀತಿ ಸ್ವಜನ ಪಕ್ಷಪಾತ ಮಾಡಿ ಇಲ್ಲಿ ನಾನು 3 Rs ಇರುವ ಹಾಗೆ ನೋಡಿದ ಕುಂಟಿನಿಯವರಿಗೆ ನಾನು ಈ ಸಮಯದಲ್ಲಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ.